ಎಸ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಕೋಟಾಕಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಸೊ ತುಂಬಾ ದಿನ ಆಗಿತ್ತು ವಿಡಿಯೋಸ್ ಹಾಕ್ದೆ, ಡೈಲಿ ಹಾಕ್ತೀನಿ ಅಂತ ಹೇಳ್ತಿದ್ದೆ ಕನ್ಸಿಸ್ಟೆನ್ಸ್ ಆಗಿ, ಬಟ್ ಆಗ್ತಾ ಇರಲಿಲ್ಲ. ಸೊ ನೋಡೋಣ, ಅಂದ್ರೆ ಎಕ್ಸಾಮ್ಸ್ ಎಲ್ಲ ಆಗ್ತಿತ್ತಲ್ವಾ, ಸೊ ಎಕ್ಸ್ಕ್ಯೂಸ್ ಕೇಳಿ ಕೇಳಿ ನಂಗೆ ಸಾಕಾಯ್ತು ಆಗ್ತೀನಿ ಅಂತ. ಸೊ ಈ ಸಲ ಏನು ಹೇಳಕ್ ಹೋಗಲ್ಲ, ನೋಡೋಣ, ಆಗ್ತಾ ಇರ್ತೀನಿ. ಸೊ ಎಕ್ಸಾಮ್ಸ್ ಎಲ್ಲ ಇತ್ತು, ಎಕ್ಸಾಮ್ಸ್ ಎಲ್ಲ ಆಯಿತು. ಸೊ ಇವತ್ತಿಗೆ ನಿನ್ನೆ ಎಕ್ಸಾಮ್ ಆಯ್ತು ನಂಗೆ, ಓಕೆನಾ. ಸೆಕೆಂಡ್ ಸೆಮ್ ಎಕ್ಸಾಮ್ ಮುಗೀತು. ಸೊ ಇವತ್ತೊಂದು ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಏನು ಎಂತ ಅಂತ ನಿಮಗೆ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ, ಆಯ್ತಾ. ಸೊ ಶಿವನ್ ಟೆಂಪಲ್ ಆಗಿರುತ್ತೆ ಅದು. ಇವತ್ತು ಶುಕ್ರವಾರ. ಸೊ ನೋಡೋಣ, ನಿಮ್ಗೆ ಅಲ್ಲಿ ಹೋಗಿ ನಾನು ತೋರಿಸ್ತೀನಿ ಎಲ್ಲಿ ಅಂತ. ಓಕೆ, ಬನ್ನಿ. ಎಸ್, ಈ ಜಾಗ ಗೊತ್ತಿರ್ಬೋದು ಅಂತ ಅನ್ಕೊಳ್ತೀನಿ ನಾನು. ಸೊ ಏನೋಪೈ ರೋಡ್ ಇದೆ ಅಲ್ವಾ, ಏನೋಪೈ ಹಾಸ್ಪಿಟ್ಲ್, ಅದು ನೋಡ್ಬೋದು ನೀವು. ಸೊ ಇದು ನಮ್ಮ ತೊಕ್ಕೋಟಿಂದ ಕೊನೆಜಿ ಹೋಗೋ ರೋಡು. ಸೊ ಅಲ್ಲಿ ಏನೋಪೈ ಮೆಡಿಕಲ್ ಕಾಲೇಜ್ ನೋಡ್ಬೋದು ನೀವು, ಕಾಣ್ತಿದೆ ಅಲ್ವಾ. ಸೊ ಈ ರೂಟಿಂದ ಹೋಗ್ತಾ ಇರೋದು. ಆ್ಯಕ್ಚುಲಿ ಇಲ್ಲಿ ಯಾಕೆ ನಿಲ್ಸಿದ್ದೀವಿ ಅಂತ ಅಂದರೆ, ನಿಮ್ಗೆ ಆವಾಗಲೇ ಒಂದು ಕೆಲಸ ಇತ್ತು ಇಲ್ಲಿ ಸ್ವಲ್ಪ. ಆ್ಯಕ್ಚುಲಿ ಅಮ್ಮಂದು ಫ್ರೆಂಡ್ನ ಮೀಟ್ ಹಾಕಿತ್ತಿಲ್ಲ ನಂದಿನಿ ಪಾರ್ಲರಲ್ಲಿ. ಸೊ ನೋಡ್ಬೋದು, ನಂದಿನಿ ಪಾರ್ಲರ್ ಇದೆ. ಈ ಕಡೆ ಹೋಗೋರೆಲ್ಲ ಬಂದು ಪರ್ಚೇಸ್ ಮಾಡಿ, ಆಯಿತಾ. ಅಮ್ಮನ ಫ್ರೆಂಡ್ ಇದೆ ಅದು. ತುಂಬ ಖುಷಿ ಆಗ್ತಿದೆ, ಅಂದರೆ ಎಷ್ಟೋ ದಿನ ಆಗಿತ್ತಲ್ವ ವ್ಲಾಗ್ ಎಲ್ಲ ಮಾಡಿ. ಸೊ ಇವತ್ತು ಕಂಪ್ಲೀಟ್ ಒಂದು ಒಳ್ಳೆ ವ್ಲಾಗ್ ಕೊಡೋಣ ಅಂತ ನಿಮಗೆ, ಆಯಿತಾ. ನೋಡಿ, ಇದು ಕೊನೆಜಿ ಹತ್ರ ಬಸ್ ನೋಡಿ ಆಲ್ಮೋಸ್ಟ್ ಗುದ್ದು ಬಿಡ್ತಂತ ನಾನು ಅಂದ್ಕೊಂಡಿದ್ದೆ. ಸೊ ಕೊನೆಜಿ ಹತ್ರ ಯೂನಿವರ್ಸಿಟಿ ರೋಡ್ ಇದೆ ಅಲ್ವಾ, ಸ್ಟ್ರೈಟ್ ಹೋದರೆ ನಮಗೆ ಮುಡಿಪು ಹೋಗುತ್ತೆ, ಲೆಫ್ಟ್ ಅಂದರೆ ಯೂನಿವರ್ಸಿಟಿ ಒಳಗಡೆ ಹೋಗುತ್ತೆ, ಶ್ರೀಮಂಗಲ. ಆ ರೂಟಲ್ಲಿ ಬರಬೇಕಾಯ್ತಾ. ಆ ರೂಟಲ್ಲಿ ಬಂದರೆ ನಮಗೆ ಆ ರೂಟಲ್ಲಿಂದ ಈಗ ಹೋಗ್ತಿರೋದು ನಾವು. ಸೊ ರೋಡ್ ನೋಡ್ಬೋದು, ತುಂಬ ಕರ್ವ್ ಇತ್ತೆ, ಗೊತ್ತಿರುತ್ತೆ ಆಲ್ಮೋಸ್ಟ್. ಅಂದರೆ ಲೋಕಲ್ ಎಟ್ಸ್ನವ್ರಿಗೆಲ್ಲ ಗೊತ್ತಿರುತ್ತೆ ಈ ರೋಡ್ ಬಗ್ಗೆ, ಜಾಸ್ತಿ ಏನು ಹೇಳ್ಬೇಕಂತೇನಿಲ್ಲ ಕರ್ವ್ ಬಗ್ಗೆ. ಸೊ ಯಾರು ಔಟ್ ಆಫ್ ಡಿಸ್ಟಿಕ್ಕಿಂದ ನೋಡ್ತಿದ್ದೀರಲ್ಲ, ಮಂಗಳೂರು ಬಿಟ್ಟು, ಸೊ ಈಗ ದಾವಣಗೆರೆಯಿಂದ ಯಾರು ನೋಡ್ತಿರಲ್ಲ, ಸೊ ನಿಮಗೆ ಹೇಳೋಕ್ಕೆ ಅಷ್ಟೇ ಇದು ಕರ್ವ್ ಹೆಂಗಿತ್ತಂತ. ಸೊ ಪಜಿ ರೋಡಿಂದ ಹೋಗ್ತಿರೋದು, ಪಾವೂರು ರೋಡ್ ಎಲ್ಲ ಗೊತ್ತಿದೆ ಅಲ್ವಾ. ಸೊ ಆ ರೂಟಿಂದ ಹೋಗ್ತಿದ್ದು ನಾವು ಇವತ್ತು. ಎಸ್, ನಿಮ್ಗೆ ನಾ ಆವಾಗಲಿಂದ ಹೋಗ್ತಿದ್ದೀವಿ ಅಂತ ಅಂತಿದ್ದೀನಲ್ವಾ. ಎಲ್ಲಿಗೆ ಅಂತ ಸುಮ್ಮನೆ ಒಂದು ಇಂಟ್ರೋ ಕೊಡ್ತೀನಿ, ಆಯಿತಾ ನಿಮಗೆ. ಸೊ ಇದು ಆ್ಯಕ್ಚುಲಿ ಬಂದುಬಿಟ್ಟು ದೇವಸ್ಥಾನ ನೇತ್ರಾವತಿ ನದಿ ಇದೆ ಅಲ್ವಾ. ಸೊ ನೇತ್ರಾವತಿ ನದಿ ತೀರದ ಗುಡ್ಡದ ಮೇಲಿದೆ, ಓಕೆ. ಇನ್ನೊಂದು ಏನಪ್ಪ ಅಂದರೆ, ಉಳ್ಳಾಲದ ರಾಣಿ ಹಬ್ಬಕ್ಕ ಈ ದೇವಸ್ಥಾನದ ಭಕ್ತರಾಗಿದ್ದರಂತೆ. ಸೊ ಇತ್ತೀಚಿನ ದಿನದಲ್ಲಿ ಲೋಕಲ್ ಎಟ್ನವರ ಹೆಲ್ಪಿಂದ ಜೀರ್ಣೋದ್ಧಾರ ಮಾಡ್ತಿದ್ದಾರೆ ಆ ದೇವಸ್ಥಾನನ. ಸೊ ಇಷ್ಟು ಸಾಕಲ್ವಾ ಇಂಟ್ರೋ ನಿಮ್ಗೆ ಈಗ ಸದ್ಯಕ್ಕೆ, ಇಲ್ಲ ಬೇರೆ ಏನಾದರೂ ಬೇಕಾ? ಇದು ಇನ್ನೊಂದು ಪ್ರಾಚೀನ ದೇವಸ್ಥಾನ, ಆಯಿತಾ. ಸೊ ಇದು ತುಂಬ ಹಳೆಯದಾದ ಶಿವನ ದೇವಸ್ಥಾನ ಅಂತ ಒಂದು ಅಂತೀನಿ ನಿಮಗೆ, ಬೇಕಿದ್ರೆ ಇನ್ನೊಂದು ಕ್ಲೂ. ಸೊ ನೋಡಿ, ಈ ಕರ್ವ್ ನೋಡಿ ಹೆಂಗಿದೆ, ಆಯಿತಾ. ಇದು ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ನಾನು ಇಷ್ಟು ದೊಡ್ಡ ಕರ್ವಲ್ಲೇ ಬಿಟ್ಟು, ಅಂದರೆ ಆಗುಂಬೆ ಘಾಟರೆಲ್ಲ ಹೋಗಿದ್ದೀನಿ. ಸೊ ರೀಸೆಂಟಲ್ಲಿ ಹೋಗಿದ್ದಿಲ್ಲಲ್ಲ ನಾನು ಲಾಂಗ್ ರೈಡು. ಸೊ ಇದೊಂಥರ ಟ್ರಿಕ್ಕಿ ಅನ್ನಿಸ್ತು ಬರಬೇಕಂದ್ರೆ. ಬ್ಯಾಕಲ್ಲಿ ಅಮ್ಮ ಕೂಡ ಇದ್ರಲ್ವಾ, ಡಬಲ್ಸಲ್ಲಿ ಭಯ ಇತ್ತು, ಅವ್ರ ಕೈಯಲ್ಲಿ ಮೊಬೈಲ್ ಬೇರೆ ಇತ್ತು. ಸೊ ಆದಷ್ಟು ನಿಧಾನಕ್ಕಾಗಿ ಹೋದೆ ಇಲ್ಲಿಂದ ಈ ಡೌನ್ ಒಂದು ಕರ್ವಲ್ಲಿ. ಖುಷಿ ಆಯಿತು. ಟೆಂಪಲ್ಗೆ ಹೋಗೋಕ್ಕೆ ಎಷ್ಟು ಖುಷಿ ಆಗುತ್ತೋ ನಿಮಗೂ ಖುಷಿ ಆಗುತ್ತೆ ಟೆಂಪಲ್ ನೋಡಿ. ಈ ಆನ್ ದ ವೇ ರೋಡ್ ಕೂಡ ನಿಮ್ಗೆ ಅಷ್ಟೇ ಖುಷಿ ಆಗುತ್ತೆ. ಅದೊಂದು ಕೋಟ್ ಇದೆ ಅಲ್ವಾ, ಹೋಗೋ ಜಾಗಕ್ಕಿಂತ ಹೋಗೋ ದಾರಿನೇ ಖುಷಿ ಆಗುತ್ತಂತ. ಸೊ ಆ ರೀತಿ ದಾರಿ ಕೂಡ ತುಂಬ ಖುಷಿ ಆಗುತ್ತೆ ನಿಮಗೆ ಈ ರೋಡಲ್ಲಿ. ಬನ್ನಿ, ಆಯಿತಾ. ಒಂದು ಸಲ ಆದರೂ ಈಗ ಹೋಗೋ ದೇವಸ್ಥಾನಕ್ಕೆ ಬನ್ನಿ, ಸೊ ನಿಮಗೂ ಖುಷಿ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಈ ಇತಿಹಾಸದಲ್ಲಿ ಈ ದೇವಸ್ಥಾನ ಗೈಸ್, ಇಷ್ಟೊತ್ತು ರೋಡ್ ನೋಡಿರ್ತೀರ ನೀವು, ವಿಡಿಯೋ ಮಾಡಿರೋದು ಇವರೇ, ನಮ್ಮ ಪ್ರೇಮಕ್ಕ. ಬೈಕ್ ಬಿಡ್ತಿದ್ದೆ. ಸೊ ಇದು ಯಾವ ಜಾಗ ಗೊತ್ತಾ? ಇನೋಲಿಯಲ್ಲಿ ಸೋಮನಾಥೇಶ್ವರ ಟೆಂಪಲ್ ಅಂತ ದೇವಸ್ಥಾನ. ಇನೋಲಿಯಲ್ಲಿ ಸೋಮೇಶ್ವರ ದೇವಸ್ಥಾನ. ಸೊ ಇದು ನಮಗೆ ಕೊನೆಜೆ, ಮುಡಿಪು, ಪಾವೂರು ಅಲ್ಲಿಂದ ಆ ರೂಟಲ್ಲಿ ಸಿಗುತ್ತೆ, ಆಯಿತಾ. ಸೊ ಇಲ್ಲಿ ಇನ್ನೊಂದೇನೋ ವ್ಯೂ ಸಕ್ಕತ್ತಿದೆ ಇದು, ಓಕೆ, ತೋರಿಸ್ತೀನಿ ನೋಡಿ. ಹಾಯ್, ಹೇಗೆ ಅನಿಸ್ತು ರೋಡು? ನನಗೆಲ್ಲೋ ಬೇರೆ ಇದಕ್ಕೆ ಬಂದಾಗೆ ಅನ್ನಿಸ್ತು. ಹೌದಾ? ಫುಲ್ ಕರ್ವ್ ಅಲ್ಲಿ ತೋರಿಸು ಹಾಗೆ, ಅಷ್ಟು ಕೆಳಗಿಂದ ಮೇಲೆ ಎತ್ಕೊಂಡು ನೋಡಿ, ಅಷ್ಟು ಎತ್ತರದಲ್ಲಿದ್ದೇವೆ ನಾವು. ಸೊ ಇಲ್ಲಿ ಇಲ್ಲಿ ನಿಮ್ಗೆ ಬ್ರಿಡ್ಜ್ ಕಾಣ್ತಿದೆ ಗೊತ್ತಿಲ್ಲ, ನೇತ್ರಾವತಿ. ಇದು ನೇತ್ರಾವತಿ ನದಿ, ಆಯಿತಾ. ಮತ್ತು ಇಲ್ಲಿ ನೋಡಿ, ಎಕ್ಸ್ಪರ್ಟ್ ಅವರ ಬಿಲ್ಡಿಂಗ್ ಕಾಣ್ತಿದೆ, ಎಕ್ಸ್ಪರ್ಟ್ ಕಾಲೇಜು. ನಮ್ದು ಇಲ್ಲೆಲ್ಲೋ ನಮ್ಮದು ಶ್ರೀನಿವಾಸ ವಲಚ್ಚಿ ಬಿಲ್ಡಿಂಗ್ ಕಾಣುತ್ತಿಲ್ಲ ನಿಮಗೆ, ಓಕೆ.
ಸೊ ಇಲ್ಲಿಗೆ ನೀವು ಬಿ ಸಿ ರೋಡ್ ಆ ಸೈಡಿಂದ ಅಲ್ಲೊಂದು ಅಂದರೆ ನಿಮಗೆ ಬೋಟಲ್ಲಿ ಬರ್ಬೋದು ಆಯಿತಾ. ಇದಿದೆಲ್ಲ ನಿಮ್ಗೆ ಇದು ಎಲ್ಲ ಬಿ ಸಿ ರೋಡ್ ಇದು. ಸೊ ನಿಮ್ಗೆ ವೆಹಿಕಲ್ಲು ನಂಗೆ ಕಾಣ್ತಿದೆ, ನಿಮಗೆ ಫೋಟೋಗೆ ನಿಮಗೆ ವೆಹಿಕಲ್ ಕಾಣ್ತಿದೆ ಗೊತ್ತಿಲ್ಲ, ಆ ಕಡೆ ಇರೋದು ತುಂಬ ಗಾಳಿ ಇದೆ. ಸೊ ಇಲ್ಲಿ ಇದ್ರ ಮೇಲ್ಗಡೆ ದೇವಸ್ಥಾನ ಇದೆ, ನೋಡೋಣ ಬನ್ನಿ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ. ಆವಾಗಲೇ ನಾನು ನಿಮ್ಗೆ ಏನೋ ಇಲಾಖೆ ಬಂದು ಅರ್ಧಕ್ಕೆ ನಿಲ್ಲಿಸಿದ್ನಲ್ವಾ, ಏನು ಗೊತ್ತಾ, ನಮ್ಮ ಮಂಗಳೂರಲ್ಲಿ 5 ಸೋಮನಾಥರ ದೇವಾಲಯಗಳಿವೆ. ಉಳ್ಳಾಲದಲ್ಲಿ ಒಂದಿದೆ, ಉಳ್ಳಾಲ ಅಂದರೆ ಅದೇ ಸೋಮೇಶ್ವರ, ಅಂಬೆಂಬಾಲ, ಈರಾ, ಇನೋಲಿ ಮತ್ತು ಕೊಣಜೆ ಸುತ್ತಮುತ್ತ ಟೋಟಲ್ 5 ದೇವಸ್ಥಾನ ಇದೆ. ಅದರಲ್ಲಿ ಇದು ಒಂದು ದೇವಸ್ಥಾನ ಆಯಿತಾ. ಸೊ ಇವಾಗ ನೀವು ನೋಡ್ತಿರ್ಬೋದು, ಇದೇ ದೇವಸ್ಥಾನ ಇನೋಲಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ. ಸೊ ಬನ್ನಿ ನೋಡೋಣ. ಸೊ ದೇವಸ್ಥಾನ ಕೆಲಸ ಆಗ್ತಿದೆ, ನೀವು ನೋಡ್ಬೋದು. ಇದು ಆ್ಯಕ್ಚುಲಿ ನಾನು ಸೆಕೆಂಡ್ ಟೈಮ್ ಆಯಿತು ಬರ್ತಿರೋದು. ಲಾಸ್ಟ್ ಟೈಮ್ ನಾನು ಮೂರ್ತಿ ಸರ್ ಜೊತೆಗೆ ಒಂದ್ಸಲ ಬಂದಿದ್ದೆ, ಮೂರ್ತಿ ಅಮ್ಮನ ಜೊತೆಗೆ. ಅದು ಬಿಟ್ಟರೆ ಇವತ್ತು ಬರ್ತಿರೋದು ಅಮ್ಮನ ಜೊತೆಗೆ. ಅಲ್ಲೆಲ್ಲ ಏನು ಕೆಲಸ ಆಗ್ತದೆ, ಅಲ್ಲೆಲ್ಲ ಊಟದ ಛತ್ರ ಎಲ್ಲ ಆಗ್ತಿದೆ ಈಗ. ಲಾಸ್ಟ್ ಟೈಮ್ ಅದಾಗ ಏನೋ ಆಗ್ತಿತ್ತು ಕೆಲಸ, ಏನೋ ಆಗ್ತಿದೆ ಇವಾಗ. ಓ ದೇವಸ್ಥಾನ ಕ್ಲೋಸ್ ಆಗಿದೆ. ಸೋಮೇಶ್ವರ ಈಶ್ವರ. ಪೂಜೆ ಸಿಕ್ತಿತ್ತು, ಸ್ವಲ್ಪ ಲೇಟ್ ಆಯ್ತಲ್ಲ ನಮ್ಮದು. ಸೊ ಹಂಗಾಗಿ ಪೂಜೆ ಆಗಿ ಮುಗ್ದಿದೆ. ಸೊ ನಿತ್ಯ ಪೂಜೆ ಸಮಯ 7:30 12:30 ತನಕ ಇರುತ್ತೆ, ಮತ್ತು ರಾತ್ರಿ ಇರುತ್ತೆ. ಸೋಮವಾರ ಅದೊಂದು ದಿನ ಇರಲ್ಲಂತೆ. ಸೊ ಇದಂತೂ ತುಂಬ ಅದ್ಭುತ ಸುಂದರವಾದ ದೇವಸ್ಥಾನ ಅಂತ ಹೇಳ್ಬೋದಾಯ್ತು. ಇದು ಸುಮ್ಮನೆ ವೀಡಿಯೋಕ್ಕೋಸ್ಕರ ಹೇಳ್ತಿರೋದಲ್ಲ, ಒಂದು ರೌಂಡ್ ಹಾಕೋಣ. ಸೊ ಸುಮ್ಮನೆ ವೀಡಿಯೋಕ್ಕೋಸ್ಕರ ಅಂತಿರೋದಲ್ಲ. ಸೊ ಒಂದ್ಸಲ ಬಂದು ನೋಡ್ಬೇಕಾಯ್ತು ಈ ದೇವಸ್ಥಾನ, ಅಷ್ಟು ಚೆನ್ನಾಗಿದೆ, ನೆಮ್ಮದಿ ಇದೆ. ನಾನೊಬ್ಬನೇ ಒಂದು ವಾಯ್ಸ್ ಕೇಳಿಸ್ತಿರೋದು, ಅದಕ್ಕೆ ಅಷ್ಟು ನೆಮ್ಮದಿ ಇರುತ್ತೆ. ಸೊ ಪ್ರತಿದಿನ 12:30ಗೆ ಪೂಜೆ ಇರುತ್ತೆ ನಿಮಗೆ, ಓಕೆನಾ? ಪ್ರತಿದಿನ 12:30ಗೆ ಪೂಜೆ ಇರುತ್ತೆ. ಸೊ ಆಂಟಿ ಮತ್ತು ಊಟ ಸೇರುತ್ತೆ ಪ್ರತಿದಿನ. ಸೊ ಊಟ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ಹೋಗ್ಬೋದು. ವ್ಯೂ ನೋಡ್ಬೋದು ನೀವು. ರೀಲ್ಸಲ್ಲೆಲ್ಲ ನೋಡ್ತಿರ್ತೀರ ನೀವು, ನೋಡಿ ಚಂದ ಮೋಡಾಗಿದೆ. ಸೊ ನಿಮಗೆ ನಮ್ಮದು ಕುಂಬ್ಳೆ ಅಲ್ಲಿ ಮೊದಲು ಟೆಂಪಲ್ ಇದೆಯಲ್ಲ ಗಣಪತಿದು, ಸೊ ಸಿಮಿಲರ್ ನಿಮ್ಗೆ ಅದೇ ರೀತಿ ಬರುತ್ತೆ ಇದು ಆಕೃತಿ. ಮೇ ಬಿ ಇಲ್ಲಿಂದ ಅಲ್ಲಿಗಾಗಿದೆ, ಅಲ್ಲಿಂದ ಇಲ್ಲಿಗಾಗಿದೆ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿದೆ ಸೊ ನಂಗಂತೂ ತುಂಬ ಇಷ್ಟ ಆಯ್ತು ಜಾಗ. ದೇವಸ್ಥಾನ ಆಗಿರ್ಬೋದು, ಇದು 2ನೇ ಟೈಮು ಖಾಲಿ ಜಾಗ. ಆದಿ ಮಿಸ್ಸಿಂಗ್, ಆದಿ ಕ್ರಿಕೆಟ್ ಆಡೋಕ್ಕೊಲ್ಲ ಜಾಗ ಅಂತಿದ್ದೆ ಈ ಜಾಗ ನೋಡಿ.
ಇದೆ ಇಲ್ಲಿ. ಈಗ ಸದ್ಯಕ್ಕೆ ಈಗ ಎಲ್ಲ ಆಗ್ತಿದ್ದಾರೆ ಊಟದ್ದು ವ್ಯವಸ್ಥೆ. ಇಲ್ಲಿ ಊಟದ ವ್ಯವಸ್ಥೆ ಇದೆ. ನೆಕ್ಸ್ಟಿಗೆ ಇಲ್ಲಿಗೆ ಮಾಡ್ತಾರಂತೆ. ಇಲ್ಲದೆ ಊಟದ ಛತ್ರ ಎಲ್ಲ ಮಾಡ್ತಿದ್ದಾರೆ. ಸೊ ಬನ್ನಿ, ಈ ಕಡೆ ಎಲ್ಲ ಇದ್ದಾಗ ಎಲ್ಲ ಸಂಡೇ ಇದ್ದಾಗ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ಫ್ಯಾಮಿಲಿ ಜೊತೆಗೆ ಬೆಸ್ಟ್ ಜಾಗ ಅಂತೀನಿ ಇದು ಮಾತ್ರ. ಚಂದ ಆಯ್ತಲ್ಲ. ಬರ್ತೀಯಾ? ಬಾ ಈ ಕಡೆ ಬಾ. ಗೌರಿ ಅಂತೆ ಅಲ್ಲ, ನಾನಂತೆ ಗೌರಿ. ಗೊತ್ತಾ ನಂದೀಶ? ನಂದೀಶ ಸೂಪರ್ ಇದ್ದಾನೆ, ಚಿಕ್ಕಂದಲ್ಲ ನಂದೀಶ. ಹೆಲ್ಮೆಟ್ ಅಲ್ಲೇ ಐತೆ. ಫಸ್ಟ್ ಟೈಮ್ ಚೆಂಡಾಗಿರೋದು ಮಲೆಗೆ ಇಷ್ಟು ದಿನದಾಗ. ಹಿಂಗೆ ಅನಿಸ್ತಾನೆ ಬಂದ ಇಷ್ಟು ದೂರ ಬಂದದಕ್ಕೆ. ನದಿ ಕಾಣ್ತದ, ದೇವಸ್ಥಾನದಿಂದ ಹೋಗಿದ್ವಲ್ಲ ಈಗ. ಅಲ್ಲಿಂದ ಒಂದು ಕೆಳಗಿಂದ ವ್ಯೂ ಸಕ್ಕತ್ತಿದೆ ಆಯ್ತಾ. ಇದು ಹೆಂಗಂದ್ರೆ ಒಂಥರ ಕಾರಂಜೇಶ್ವರ ಟೆಂಪಲ್ ಇದ್ದಂಗೆ ಬರುತ್ತೆ. ಕಾರಂಜೇಶ್ವರ ಫುಲ್ಲು ಗುಡ್ಡದ ಮೇಲೆ ಕೆಲ ಕಾಡಾದ್ರೆ ಇದು ಫುಲ್ಲು ನದಿ ಇದೆ. ನೇತ್ರಾವತಿ ನದಿ ಸರೌಂಡ್ ಆಗುತ್ತೆ. ಬನ್ನಿ ನೋಡೋಣ ವ್ಯೂ. ಇನ್ಯಾರು ಈ ಕೆಲಸ ಎಲ್ಲ ಏನಿದ್ರು ಇಡೀ ಊರ್ನೇ ಊರ್ದು ಮುಗ್ತಾರೋ ಊರ್ ಬಸ್ ಅವನು ತುಂಬ ದಿನ ಆಯ್ತಲ್ಲ ವ್ಲಾಗ್ ಮಾಡಿ. ಏನು ಮಾತಾಡ್ಬೇಕಂತ ಗೊತ್ತಿಲ್ಲ. ಟಾಪಿಕ್ ಮಾತಾಡೋಕ್ಕೂ ಗೊತ್ತಾಗ್ತಿಲ್ಲ. ಫುಲ್ ಮ್ಯೂಟ್. ಆಯ್ತು, ಆಲ್ಮೋಸ್ಟ್ 1 ಮಂತ್ ಆಯಿತು. ಲಾಸ್ಟ್ ಅದು ವಿಡಿಯೋ ಹಾಕಿದ್ನಲ್ಲ ಕೈಗೋಷ್ಠಿದಂತೆ ಪಾರ್ಟ್ 2. ಅದು ಆ್ಯಕ್ಚುಲಿ ಫೆಬ್ರವರಿ ಟೈಮ್ದೆ ಹಾಕಿರೋದೆ, ಮೊನ್ನೆ ಅಷ್ಟೇ. ಹೊಸ ಕಂಟೆಂಟ್ ಅಂತ ಮಾಡಿರೋದು ಇದೆ. ಲಾಸ್ಟ್ ಮಂತ್ ಒಂದು ಮಾಡಿದ್ದೆ ಆಯಿತಾ. ಆ್ಯಕ್ಚುಲಿ ಒಂದು ಮೂವಿ ರಿಲೀಸ್ ಆಗಿತ್ತು. ಮೂವಿ ನೇಮ್ ಬೇಡ ಯಾವುದಂತ. ಸೊ ಆ ಮೂವಿ ನೋಡಿ ಅದ್ರ ಬಗ್ಗೆ ರಿವ್ಯೂ ಕೊಟ್ಟಿರಾಯ್ತು ಅಂತ ಅಂದ್ಕೊಂಡೆ. ಸೊ ಥಿಯೇಟ್ರಿಗೆ ಹೋದೆ ಆಯಿತಾ. ಬುಕ್ ಮೈ ಶೋ ಅಲ್ಲಿ ನೋಡಿದೆ, ಮೂವಿ ಇತ್ತು. ಥಿಯೇಟ್ರಿಗೆ ಹೋದೆ. ಥಿಯೇಟ್ರಿಗೆ ಹೋಗಿ ಬುಕ್ ಮಾಡ್ಕೊಂಡು ನೋಡಿರಾಯ್ತು ಅಂತ. ಅಲ್ಲಿಗೆ ಹೋಗ್ತೀನಿ, ಮೂವಿ ಕ್ಯಾನ್ಸಲ್ ಅಂತ ಅಂದರು. ಬೇಜಾರಾಯ್ತಾ. ಅದನ್ನೇನು ವಾಪಸ್ಸು ಕ್ಯಾನ್ಸಲ್ ಆಗಿರೋ ಬಗ್ಗೆ ಏನು ಮಾತಾಡಲಿ ಅಂತ ಸುಮ್ಮನೆ ಅದೇ ಅಷ್ಟೇ. ಮೂವಿನೇ ಕ್ಯಾನ್ಸಲ್ ಮಾಡಿದ್ದರು ಜನ ಇಲ್ಲ ಅಂತೇಳಿ. ಹಂಗೆ ಒಂದು ಕನ್ನಡ ಮೂವಿ. ಸೊ ಹಾಗಾಗಿ ಮತ್ತು ಎಕ್ಸಾಮ್ಸ್ ಬಂತ, ಅದು ಇದು ಅಂದ್ಕೊಂಡು ಏನೇನೋ ಟೆನ್ಷನ್ಸು ಬಿಟ್ಟಿದ್ದೆ. ನೋಡಿ ಈಗ ಒಂದು ವ್ಯೂ ತೋರಿಸ್ತೀನಿ ಆಯಿತಾ. ಸಖತ್ ಇಷ್ಟಪಡ್ತೀರ. ಇದು ಟೆಂಪಲ್ ಅಲ್ವಾ. ಈ ಕಡೆ ವ್ಯೂ ನೋಡಿದ್ರಿ ನೀವು, ಹೌದಾ, ನದಿ. ಈಗ ನೋಡಿ ಸಾರಿ ಬ್ರೈಟ್ನೆಸ್ ಅಡ್ಜಸ್ಟ್ ಆ ಕಡೆ ಈ ಕಡೆ ಆದರೆ ನೋಡಿ ಸುತ್ತಲೂ ನದಿ ಆಯಿತಾ. ಡ್ರೋನ್ ಗ್ರೀನ್ ಎಲ್ಲ ಶಾರ್ಟ್ ಹೊಡ್ಕೋಬೇಕು ನೋಡಿ. ಓ ಇದು ಅರಳಿ ಕಟ್ಟೆ ನೋಡಿ ಆಯಿತಾ. ಸುತ್ತಲೂ ನಮ್ಮದು ಮಂಗಳೂರು ಬರೀ ಬೀಚ್ ಅನ್ನೋರಿಗೆ ನೋಡಿ ನಮ್ಮ ಹತ್ರನೇ ಇದೆ ಗುಡ್ಡ ಎಲ್ಲ, ನದಿ ಪರಿಸರ ಸುತ್ತಲೂ ಕವರ್ ಆಗುತ್ತೆ. ಹಿಂಗೆ ಹೋಗೋಣ, ಅಲ್ಲ ಹಿಂಗೆ ಹೋಗೋಣ, ಇಲ್ಲಿಂದ ಹಂಗೆ ಹೋಗೋಣ ಸೀದಾ ಹೊರಗೆ. ಸೊ ಸಿಕ್ಕಾಪಟ್ಟೆ ಮೋಡಾಗಿದೆ ಆಯಿತಾ. ನೋಡಿ ಮೋಡಾಗಿರೋದಿಲ್ಲಿ ಬರ್ತಿದೆ. ಅದಕ್ಕೆ ಇಷ್ಟರಲ್ಲೇ ಶಿವನ ಪಾದದ ಹತ್ರ ಆಶ್ರಯ ಪಡಿತಿದ್ದೀವಿ. ಧನ್ಯೋಸ್ಮಿ. ಸೊ ಖುಷಿಯಾಗುತ್ತೆ. ಶಿವ, ಆಂಜನೇಯನ ದೇವಸ್ಥಾನ, ಶಿವನ ದೇವಸ್ಥಾನಕ್ಕೆ ಹೋಗಿ ಆಂಜನೇಯನ ದೇವಸ್ಥಾನ, ಸಾಯಿಬಾಬಾ ಆಗಿರ್ಬೋದು, ಮಂತ್ರಾಲಯ ಎಲ್ಲದಕ್ಕೂ ನೋಡಿ ಮಲೆ ಹೆಂಗೆ ಸುರಿತಿದೆ. ಅಲ್ಲಿ ನೋಡಿ ಆವಾಗಲೇ ನಿಮಗೆ ಕಾಣ್ತಿತ್ತಲ್ಲ ಗುಡ್ಡ ಎಲ್ಲ. ಇವಾಗ ನೋಡಿ ಏನು ಕಾಣಲ್ಲ, ಫುಲ್ ಮಲೆ. ದಿಸ್ ಇಸ್ ವಾಟ್ ಗೈಸ್ ಹ್ಯಾಪನಿಂಗ್ ಇಫ್ ಐ ಆಮ್ ಗೋ ವಿತ್ ಎಲ್ಲೆಲ್ಲಿಗೆ ಹೋಗ್ತೀನಿ ಅಲ್ಲೆಲ್ಲಿಗೆಲ್ಲ ಹೋಗ್ಬೇಕು. ಮತ್ತು ಆ್ಯಕ್ಚುಲಿ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾಯ್ತು ದೇವಸ್ಥಾನ. ಅಂದರೆ ಹಂಗೆ ಲಾಸ್ಟ್ ಟೈಮ್ ಬಂದಾಗಲೇ ಇಷ್ಟ ಆಗಿತ್ತು. ಸೊ ಅದಕ್ಕೆ ಅಮ್ಮನ ಕರ್ಕೊಂಬರ್ಬೇಕಂತ ಅಂದ್ಕೊಂಡಿದ್ದೆ, ಕರ್ಕೊಂಬಂದೆ. ಸೊ ನಂಗೆ ಆ್ಯಕ್ಚುಲಿ ಇದು ಫಸ್ಟ್ ಗೊತ್ತಾಗಿದ್ದು ದೇವಸ್ಥಾನ ಯಾವಾಗ ಅಂದರೆ
1.5 ಇಯರ್ಸ್ 2 ಇಯರ್ಸ್ ಬ್ಯಾಕ್ 1.5 ಇಯರ್ಸ್ ಬ್ಯಾಕ್ ಅಂದ್ಕೊಳ್ತೀನಿ. ಧನುಷ್ ಅಕ್ಕ ಬಂದಿದ್ರು ಇಲ್ಲಿಗೆ ಅವ್ರ ಫ್ರೆಂಡ್ ಜೊತೆಗೆ. ಸೊ ಆವಾಗ ನಂಗೆ ಗೊತ್ತಾಗಿತ್ತು ಈ ಥರ ಒಂದು ದೇವಸ್ಥಾನ ಇದೆ ಏನೋಲಿಯಲ್ಲಿ ಸೋಮೇಶ್ವರ ಅಂತ. ಅದು ಗೊತ್ತಾಗಿ ಲಾಸ್ಟ್ ಒಂದು 2 ಮಂತ್ಸ್ ಬ್ಯಾಕ್ ಇರಬೇಕು. ನಾನು ಮೂರ್ತಿ ಸರ್ ಬಂದಿದ್ದೆ ಮೂರ್ತಿಯನ್ನು. ಸೊ ನಾ ಬಂದಿದ್ದು ಆವಾಗ. ಸೊ ಆವಾಗ ಬಂದಾಗಲೇ ಇಷ್ಟ ಆಗಿತ್ತು, ಕರ್ಕೊಂಬರ್ಬೇಕಂತ ಅಂದ್ಕೊಂಡಿದ್ನಾ. ಸೊ ಇವತ್ತು ಬಂತು. ಸುಮ್ಮನೆ ಈ ಕಡೆ ಏನೋ ಒಂದು ಕೆಲಸ ಇತ್ತು ಅಮ್ಮನಿಗೆ. ಸೊ ಹಂಗೆ ಎಲ್ಲಿಗೆ ಬಂದು ಹೋದ್ರಾಯ್ತು ಅಂತ ಅಂದ್ಕೊಂಡು ಬಂದಂಗೆ. ಮೋಡ ಫುಲ್ ಇದೆ ಆಯಿತಾ. ಈಗ ಪಕ್ಕ ಕೆಳಗೆ ಹೋದರೆ ಒಂದು ಮಲೆ ಅಂತೂ ಇದೆ, ಜೋರು ಮಲೆ ಸಿಗುತ್ತೆ. ಇವಾಗ ತಾನೇ ಬಂದ್ವಿ ಮನೆಗೆ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ನಿಮಗೆ ಜಾಗ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಹೊಸ ಜಾಗ ನೋಡ್ದಂಗೆ ಆಯಿತು, ದೇವಸ್ಥಾನ ಇಷ್ಟ ಆಯಿತು ಅಂತ, ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ದೇವಸ್ಥಾನ ಹೆಂಗಿತ್ತು, ವಿಡಿಯೋ ಹೆಂಗಿತ್ತು ಅಂತ. ಸೊ ನೀವುಗಳು ಯಾವಾಗ ಹೋಗ್ತೀರಂತ ಕಮೆಂಟ್ ಮಾಡಿ ಅಂತ ದೇವಸ್ಥಾನಕ್ಕೆ. ಎಲ್ಲರೂ ಒಂದ್ಸಲ ಆದರೂ ಮಿಸ್ ಮಾಡದೆ ಹೋಗಿ. ಅಟ್ಲೀಸ್ಟ್ ಲೋಕಲ್ಸ್ ನಾವು ಇರ್ತೀವಲ್ಲ ಮಂಗಳೂರಲ್ಲಿ ಇರೋರು, ಒಂದ್ಸಲ ಫ್ರೀ ಮಾಡ್ಕೊಂಡು ಹೋಗಿ. ಅಲ್ಲಿ ಊಟ ಇರುತ್ತೆ, ಪ್ರಸಾದ ಪ್ರತಿದಿನ ಇರುತ್ತೆ. ಸೊ ಹೋಗಿ ಬನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಇಷ್ಟೊತ್ತು ಆಕಟಾಕಿ ಯೂಟ್ಯೂಬ್ ಚಾನಲ್ ನೋಡಿದಕ್ಕೆ ಎಲ್ಲರಿಗೂ ಆಧಾರದ ಧನ್ಯವಾದಗಳು. ಧನ್ಯಸ್ಮಿ. ಥ್ಯಾಂಕ್ ಯು ಸೊ ಮಚ್.